ನಮ್ಮೂರಾಗ ಒಂದ್ಸಲ ದ್ಯಾಮೋನ್ ಗುಡಿ ಉದ್ಘಾಟನೆ. ನಮ್ಮೂರ ಪಕ್ಕದಾಗ ಶಂಕರಗೌಡ ಅಂತ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದ. ಫಸ್ಟ್ ಟೈಮ್ ರಾಜಕೀಯ ಬಂದ್ಬಿಟ್ಟ. ಹುರುಪು ಎಲ್ಲ ಹಳ್ಯಾಗ ಕರೆಯೋದು, ಒಂದು ಭಾಷಣ ಮಾಡೋದು, ಒಂದು ಸನ್ಮಾನ ಮಾಡಿಸೋದು, ಹಿಂಗೆಲ್ಲ ನಡೆದ್ಬಿಟ್ಟು ಅವೇನಂತ ಬುದ್ಧಿವಂತವನಲ್ರಿ. ಸ್ವಂತ ತಿಳಿದು ಮಾತಾಡ್ತಿತ್ತು, ಅಷ್ಟು ರುಚಿ ಹೆಂಗೆ ಮಾತಾಡ್ತಿತ್ತು. ಅದನ್ನು ನಮ್ಮ ಊರಿಗೆ ಕರೆಸಿದ್ದ ಶಂಕರಗೌಡ ಅಂತ. ಬರೋಬ್ಬರಿ ಮೇಯಿಸಿ ಗೀಸಿ ಚೋರಿದ್ದಾರೆ ನೋಡಿದ್ರೆ ಒಂದು ನಮೂನಿ ಭಯಾನಕ ಹೆದರ್ಬೇಕು. ಅವನು ಅವೇನು ಹೆದರ್ಸಮಲ್ಲ, ಆದ್ರೆ ನಾವು ಹೆದರ್ಬೇಕು. ನೋಡಿದ್ರೆ ಭಾಷಣ ಶುರುವಾತ್ರಿ. ಮೈಕ್ ಕೊಟ್ರೆ ಅವನು ದೊಡ್ಡ ಮುಗಿಸೋ ಮಗ ರೀ. ಹಂಗ ಒಂದು 10 ಸಲ ಚಪ್ಪಲಿ ಹೊಡೆದಂಗೆ ಹೇಳಿದ್ದು, ನೀವೇ ಚಪ್ಪಲಿ ಹೊಡೆದ್ರೆ ನಾನು ಮುಗಿಸೋ ಮಗ ಅಲ್ಲ ನಾನು ಅಂತ ಬಂಡವ. ನಮ್ಮ ಊರಾಗ ಒಬ್ರು ಗೌಡ್ರು ಕುತ್ಕೊಂಡಿದ್ರು, ರಾಮನಗೌಡ್ರು. ಅವರು ಬರೋಬ್ಬರಿ ಬರುಡಿ ಆಳ, ಭಯಂಕರ ಸ್ಟ್ರಾಂಗ್, ಭಯಂಕರ ಸಿಟ್ಟು. ನೀವು ಭಾಷಣ ಯಾವಾಗ ಶುರುವಾತ ಬಡ ಬಡ ಹಿಂದಿಂದ ರಾಮನ ಕರೆದ್ರೆ ಹೋಲಿ ಒಂದು ದೊಡ್ಡ ಬಡಿಗೆ ತೊಗೊಂಡು ಹೋಲಿ ಅಂದ್ರೆ ಅವ್ರ ಮನೆಗೆ ಹೋದ್ರಿ. ಹಿಂದಕ್ಕೆ ಬಾಗಿಲಕ್ಕೆ ಹಾಕಕ್ಕೆ ಒಂದು ಹುಡುಗರು ತೊಗೊಂಡ್ರಿ, ದೊಡ್ಡದೊಂದು ಇದನ್ನು ತೊಗೊಂಡವ ಬಡ್ಗಿನ ತೊಗೊಂಬಂದವ. ನಾವು ಏನು ಮಾಡಲಿಲ್ಲ ಪಾಪ. ಆ ಸ್ಟೇಜ್ನಾಗ ಹತ್ತಾಗೊಂದು ಹತ್ತಾಗಿತ್ತು ಅಡ್ಡಾಡ್ತಿದ್ದ. ಶಂಕರಗೌಡ ಗೊತ್ತಾಗ್ತದೆ, ಬಹುಶಃ ಇದು ಗೌಡ್ರು ನನ್ನ ಸಂಬಂಧ ತರ್ಸಾರ, ಇದ್ರ ಮುಗಿಸೋದ ಬೇಸಿದ ಭಾಷಣ ಅಂದವ. ಅವಾಗ ಅವಾಗ ಬಂದವಾಗ ಹೇಳ್ದವ ಮುಂದೆ, ನೋಡಪ್ಪ ನಾನು ನಿಮ್ಮ ಊರಾಗ ಇಷ್ಟು ಜನ ಕೊಡ್ತಾರ ಭಾಷಣ ಮಾಡ್ಬೇಕಂತ ಬಾರ್ಕೊಂಬಂದಿನಿ. ಇನ್ನೊಂದು 4 ಸಾಲ ಅದು ಬರೆದು ಹೇಳಿ ಮುಗಿಸ್ತೀನಿ, ನೀವು ಒಟ್ಟು ಸುಮ್ಮನೆ ಅಂದ. ನೀವೇನು ಕಾಳಜಿ ಮಾಡ್ಬಿಡ್ರಿ, 4 ಸಾಲ ಇನ್ನೂ 4 ಸಾಲ ಓದ್ರಿ, ನನಗೇನು ಚಿಂತಿಲ್ಲ. ನಿಮ್ಮನ್ನ ಯಾವ ಬೋಳಿ ಮಗ ಕರ್ಕೊಂಬಂದ್ರೆ ಅವ್ನು ಹುಡ್ಕ್ಯಾಡಕತ್ತೀನಿ, ಮೊದ್ಲು ಅವ್ನು ಕಟ್ಟದ ಆಮೇಲೆ ನಿಮ್ಮನ್ನು ಕಟ್ಟಿತೀನಿ ಅಂತ ಅಂದ.